ನಂಜೇಗೌಡರು ಮಾಲೂರಿನ ಜನತೆಯ ಆಸ್ತಿ ಆಗಿದ್ದಾರೆ ಅನ್ನೋದಕ್ಕೆ ಏನು ಉದಾಹರಣೆ ಕೊಡ್ತೀರಿ ನೀವು? ನಾನು ಅದನ್ನೇ ಬಯಸ್ತಾ ಇರೋದು. ಹಾ. ಮನುಷ್ಯನಿಗೆ ಪ್ರತಿಯೊಬ್ಬ ಮನುಷ್ಯನಿಗೆ ಅವಕಾಶ ಸಿಗ್ತದೆ. ಮೊಟ್ಟ ಮೊದಲಿಗೆ ನನ್ನ ಊರು ಅಂತಿರ್ತದೆ, ನನ್ನ ಮನೆ ಅಂತಿರ್ತದೆ ಅಲ್ವಾ. ನಮ್ಮ ಮನೆ ನಮ್ಮ ಊರಿಗೆ ಏನಾದ್ರು ಒಂದು ಒಳ್ಳೇದು ಮಾಡಬೇಕು ಅಂತ ಮನುಷ್ಯನಿಗೆ ಇರ್ತದೆ. ಅದನ್ನೇ ನಾನು ಬಯಸ್ತಾ ಇದ್ದೆ. ನಮ್ಮ ಮನೆ ಕೂಡ ಒಳ್ಳೆ ಕುಟುಂಬ ಇದೆ, ಮಕ್ಕಳು ತಮ್ಮಂದಿರು ಎಲ್ಲರೂ ಕೂಡ. ಅದೊಂದು ತೃಪ್ತಿ ಆದ್ರೆ ನನ್ನ ತಾಲೂಕಿನ ಜನ, ಈ ತಾಲೂಕು ನನ್ನ ಮನೆ, ನನ್ನ ತಾಲೂಕಿನ ಜನ ಕೊಟ್ಟಂತ ಅವಕಾಶ ತುಂಬಾ ಗೌರವವಾಗಿ ಹೋಗ್ಬೇಕು ಅಂತೇಳಿ ನನ್ನ ಆಸೆ. ಈ ಮನೆ ಇದು ಎಲ್ಲರನ್ನು ಒಟ್ಟಿಗೆ ತಗೊಂಡು ಹೋಗ್ಬೇಕು. ಯಾರು ಓಟ್ ಹಾಕಿದ್ದಾರೆ, ಯಾರು ಓಟ್ ಹಾಕಿಲ್ಲ, ವೈಯಕ್ತಿಕವಾಗಿ ತೊಂದರೆ ಕೊಡೋದು, ವೈಯಕ್ತಿಕವಾಗಿ ದ್ವೇಷ ಮಾಡೋದು ನನ್ನ ಹತ್ರ ಇಲ್ಲ. ನಮ್ಮ ಲೀಡರ್ಗಳಿಗೂ ಹೇಳ್ತೇನೆ, ನಾವು ತುಂಬಾ ಕಡಿಮೆ ಓಟಲ್ ಗೆದ್ದಿರ್ಬೋದು, ನಮ್ಗೆ ಯಾರೇ ವಿರೋಧ ಮಾಡಿರ್ಬೋದು, ರಾಜಕಾರಣದ ಯಾವಾಗ ಬೇಕಾದ್ರೂ ಬದಲಾವಣೆ ಆಗ್ತಾ ಇರ್ತದೆ. ವೈಯಕ್ತಿಕವಾಗಿ ತೊಂದರೆ ಕೊಡುವಂತ ಕೆಲಸ ನಾವ್ಯಾರು ತೀರ್ಮಾನ ತಗೋಬಾರ್ದು ಅಂತ ನಾನೆಲ್ಲ ನಮ್ಮ ಮನೆಯಲ್ಲಿ ಮತ್ತೆ ನನ್ನ ಪಕ್ಷದ ಮುಖಂಡರುಗಳೆಲ್ಲರೂ ಕೂಡ ಆ ಇದ್ರಲ್ಲಿ ಹೋಗ್ತಾ ಇದೀವಿ ನಾವು. ಕರೆಕ್ಟ್. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.